ಫೋನ್ ಮಾಡಿದಾಗ ನಾನ್ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನಾ ಬಿಸಿ ಇದ್ದೆ ಅಂತ ಅರ್ಥ. ಅದೇ ನಾನ್ ಕಾಲ್ ಮಾಡಿದಾಗ ನೀನ್ ಫೋನ್ ಪಿಕ್ ಮಾಡಿಲ್ಲ ಅಂದ್ರ ನಿನಗ್ ನನ್ ಮೇಲೆ ಲವ್ ಕಡಿಮೆ ಆಗೈತಿ ಅಂತ ಅರ್ಥ. 1980 ಹಿಡ್ಕೊಂಡು 1990 ಈ ಇಸ್ವಿ ಒಳಗ್ ಯಾರ್ಯಾರು ಹುಟ್ಟ್ಯಾರಲ್ರಿ ಅವ್ರ ಜೀವನಾನ ಇಷ್ಟ ಎಂಜಾಯ್ ಮಾಡಕತ್ತಾರ ಅಂತಂದ್ರ ಅವ್ರ ಯೌವನ ಹೋಗವಲ್ರು ಮತ್ತ ವಯಸ್ಸಾದವ್ರಗತ್ಲೆ ಅವ್ರು ಇರೋವಲ್ರು. ದಿನ ದಾರು ಕುಡಿತೀರಿ ಮದ್ವಿಕ ಮೊದಲು ಒಂದ್ ಮಾತಾರ ಹೇಳಿರಿ ನನಗ. ದಿನ ನೀ ನನ್ ರಕ್ತ ಕುಡಿತಿಯಲ್ಲ ಮದ್ವಿಕ ಮೊದಲ್ ನೀ ನನ್ಗೆ ಹೇಳಿದ್ದಿ. ದೋಸ್ತ ರೀಲ್ಸ್ ಕಳಿಸ್ಬೇಡ, ರೊಕ್ಕ ಕಳಿಸು. ನನಗ ರೀಲ್ಸ್ ಬೇಕಾಗಿಲ್ಲ, ರೊಕ್ಕ ಬೇಕಾಗ್ಯಾವ. ರೊಕ್ಕ ಕಳಿಸಿದ್ರ ಮಚ್ಚ ನೀನ್ ಎಷ್ಟು ಓದಿದ್ಯೋ? ಮಚ್ಚ ನಾನು ತುಂಬಾ ಓದಿದ್ದೀನೋ. ಮತ್ತೆ ಒಂದ್ 15 ಫ್ರೂಟ್ಸ್ ಹೆಸರು ಹೇಳಿ ನೋಡೋಣ. ಆಪಲ್, ಮ್ಯಾಂಗೋ, ಆರೆಂಜು. ಮಚ್ಚ ಮತ್ತೆ 3 ಹೇಳಿದ್ಯಾ? 1 ಡಜನ್ ಬಾಳೆಹಣ್ಣು. ದಿನ ನನ್ಗೆ 100 ಮಂದಿ ಫೋನ್ ಹಚ್ತಾರ. ಫೋನ್ ಎತ್ಲಿಕ್ಕಂದ್ರ ನಮ್ ಮನಿ ತನ ಹುಡುಕಾಡ್ಕೊಂಡ್ ಬರ್ತಾರ. ಅಷ್ಟ್ ಟವ ಮೇಂಟೈನ್ ಮಾಡಿ ನಮ್ ಊರಾಗನ. ಹೌದಾ? ಅಂತದೇನ್ ಮಾಡಿದಿ? ಸಾಲ ತಪ್ಪು ನಿಂದಲ್ಲಮ್ಮ, ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ಇನ್ನು ಬರೀ 15 ದಿವಸ ಉಳಿದೈತಿ ಹೊಸ ವರ್ಷ ಬರ್ಲಕ್ಕ. ಆಮೇಲೆ ನೋಡ್ರಿ ಹರಿದ 12 ಮಾಡಿಬಿಡ್ತೀನಿ. ಹಳಿ ಕ್ಯಾಲೆಂಡರ್. ಬಂಗಾರ ರೇಟ್ ಕಡಿಮೆ ಆದ ಮೇಲೆ ಇನ್ನು ಬರೀ 15 ದಿವಸ ಉಳಿದೈತಿ ಹೊಸ ವರ್ಷ ಬರ್ಲಕ್ಕ. ಆಮೇಲೆ ನೋಡ್ರಿ ಹರಿದ 12 ಮಾಡಿಬಿಡ್ತೀನಿ. ಹಳಿ ಕ್ಯಾಲೆಂಡರ್. ಒಂದ್ ತಾಲಿ ಲೈಫ್ ಟೋಟಲ್ ಗಾಲಿ. ರೀ ನಿಮ್ಗೆ 2 ಆಪ್ಷನ್ ಅದಾವ. ಒಂದು ಬಾಜು ಮನೆಕಿನ್ ಬಿಡ್ರಿ, ಇಲ್ಲ 5,000 ರೂಪಾಯಿ ಕೊಟ್ಟ ನನ್ ಬಿಡ್ರಿ. ಏನಂದಿ? ಅಂದ್ರ 5,000 ರೂಪಾಯಿ ಕೊಟ್ರ? ಹೌದ್ರಿ. ಖರೇನ? ಅದ್ರೊಳಗ ಏನೈತ್ರಿ? ತಗೋ 5,000 ರೂಪಾಯಿ, ಹೋಗ್ನಿ ಹೋಗ್. ಏನ್ ಹೋಗ? ನನ್ನ ಮಾರ್ಕೆಟಿಗೆ ಬಿಡ್ರಿ, ಬಾಜು ಮನೆಕಿಗೆ ಆಟೋದಾಗ ಬರಾಕ್ ಹೇಳ್ತೇನೆ. ಅಂದ್ರ ನೀ ಇನ್ಕತನ ಮಾತಾಡಿದ್ದು ನೀನ್ ಮಾರ್ಕೆಟಿಗೆ ಬಿಡಾಕ? ಮತ್ ನೀವೇನ್ ತಿಳ್ಕೊಂಡಿದ್ರಿ? ಹೇ ಏನಿಲ್ಲ 5,000 ರೂಪಾಯಿ ಹೋತಲ್ಲಪ್ಪ. ಬರೀನ್ ಸಾಕು. ನಾ ನಿಮ್ಗೆ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ರಿ. ಭಾರತದೊಳಗೆ ಸ್ವತಂತ್ರವಾದ ಮೊದಲ ಗ್ರಾಮ ಯಾವುದು? ಇನ್ಸ್ಟಾಗ್ರಾಮ್. 2ನೇ ಪ್ರಶ್ನೆ, ಜಗತ್ತಿನಲ್ಲೇ ಪ್ರಸಿದ್ಧವಾದ ಬುಕ್ ಯಾವುದು? ಫೇಸ್ಬುಕ್. ನಾಳೆ ಆನಿವರ್ಸರಿ ಅದ. ಅದಕ್ಕ ಏನ್ ಅದಕ್ಕ ಗಿಫ್ಟ್ ಬೇಕು ನನಗ? ಆಯ್ತಾಯ್ತು, ಏನ್ ಬೇಕು? ಏನಿಲ್ಲ, ಬರೇ ರಿಂಗ್ ಸಾಕು. ಆಯ್ತು ತಡಿ ಹಂಗಾರೆ. ಒಂದೇ ರಿಂಗ್ ಸಾಕ ಏನ್ ಇನ್ನೊಂದ್ ಬೇಕಾ? ರಾತ್ರಿದ ಅನ್ನ ಐತೆ, ಅದನ್ನೇ ಚಿತ್ರಾನ್ನ ಮಾಡ್ಲಾ? ಸರಿ. ಪಾಪ ನನ್ ಗಂಡ ನನ್ ಮದ್ವೆದಾಗಿಂದ ಒಂದಿನಾನು ಇದೇ ಅಡ್ಗೆ ಬೇಕು ಅದೇ ಅಡ್ಗೆ ಬೇಕು ಅಂತ ಕೇಳಲಿಲ್ಲ. ನಾನು ಏನೇ ಮಾಡಾಕಿದ್ರು ಬಾಯಿ ಮುಚ್ಕೊಂಡ್ ತಿಂತಾರೆ. ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆವರೆಗೂ ಕತ್ತೆ ತರ ದುಡಿತಾರೆ ನನ್ನನ್ ಚೆನ್ನಾಗ್ ನೋಡ್ಕೋಬೇಕು ಅಂತ. ನಾನೇ ಸರಿ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಿ ನನ್ ಗಂಡನ್ ನೆಮ್ಮದಿ ಎಲ್ಲ ಹಾಳ್ ಮಾಡ್ತೀನಿ. ನನ್ನಿಂದ ನನ್ ಗಂಡನ್ ನೆಮ್ಮದಿನೇ ಇಲ್ಲ. ನಿನಗ್ ಗೊತ್ತಿಲ್ದಂಗ ನಾನು ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ನಿನಗ್ ಮೋಸ ಮಾಡ್ದಂಗ ಆಗತ್ತಾ? ನೀನು ಗೊತ್ತಿಲ್ದಂಗ ನಾನು ತಿನ್ನ ಅನ್ನಕ್ಕೆ ವಿಷ ಹಾಕಿದ್ರೆ ಅದು ಕೊಲೆ ಮಾಡ್ದಂಗ ಆಗುತ್ತಾ? ನಿಮಗ್ ಗೊತ್ತಾ, ಕೆಲವ್ರು ಇದಾರೆ ಮುಖಾನ್ ಗಂಟಿಕ್ಕೆಂದು ಬೇಜಾನ್ ಗಂಟು ಮಡ್ಗವ್ರೆ. ನಮ್ಮಂತವಿದೀವಿ, ಅಕ್ಕ ಬಾರೆ, ತಂಗಿ ಬಾರೆ, ತಮ್ಮ ಬಾರೋ, ಅಣ್ಣ ಬಾರೋ, ಚಿಕ್ಕವ ಬಾರೆ, ದೊಡ್ಡವ ಬಾರೆ ಅಂತೇಳಿ ಗಂಟು ಖಾಲಿ ನಂಟು ಖಾಲಿ, ಗಂಟು ಪೋಯ ನಂಟು ಪೋಯ. ಯಾಕ ತವ್ರ ಮನೆಗೆ ಹೋಗಬಾರ್ದಪ್ಪ ಅಂತ ಕೇಳಿದ್ರ, ಯಾಕೆ ಹೋಗ್ಬೇಡ್ದಿವ? ನಿಮಗ ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕ ಹಾಕಿ ಕೊಟ್ರು ಕೂಡ ಹೌದಪ್ಪ, ಗಂಡನ ಬಾಜು ಕೂತು ಒಂದ್ ಕಟ್ಟಕ ರೊಟ್ಟಿ ತಿಂದ್ರ ನಿಮಗ ಕಿಮ್ಮತ್ ಬರ್ತದ. ಕರೆ ತವ್ರ ಮನ್ಯಾಗ ಎಂದೂ ಕಿಮ್ಮತ್ ಸಿಗಂಗಿಲ್ಲ. ಇವ್ರು ಉಂಡು ಮನಿ ಜಂತಿ ಅನ್ಸವ್ರ ಮದಿಕೆ. ಇಲ್ಲಿ ಇವ್ರು ಬಂಗಾರ ತಾಟ್ನಾಗ ಊಟ ಹಾಕಿ ಕೊಟ್ರು ಸಹಿತ ಏನು ಕಿಮ್ಮತ್ತಿಲ್ಲ. ನಮ್ ಕಿಮ್ಮತ್ ಇಲ್ದಂಗ ಮಾಡಿರಲ್ ನೀವು. ಹಂಗಿಲ್ಲ ಬಸಣ್ಣ, ಆ ಕಿಮ್ಮತ್ ಎಲ್ಲಿ ಸಿಗ್ತತಿವ? ಆ ಕಿಮ್ಮತ್ ಬರ್ಬೇಕಾದ್ರ ಹೌದು ತವ್ರ ಮನಿಗೆ
ಒಂದ್ ದಿನ ಹೋಗುದದ, ಒಂದ್ ದಿನ ಇರುದದ, 3ನೇ ದಿನಕ್ಕೆ ಬರುದದ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟ್ ದಿನ ರೀ ತವ್ರ ಮನಿ? 3 ದಿನ ಇದ್ರ ತವ್ರ ಮನಿ ನಂಬುದು. ಹೌದು. 3 ದಿನ ಆದ್ಮ್ಯಾಗ ಈ ಬಾವಾಗೊಳ್ದು. ಅಕ್ಕ ಅವ್ರ ಯಾಕ ನೀವ್ ಎಲ್ಲಾನು ಅನ್ಕ ನನಗ್ ಬಾವ ಅನ್ಬೇಡ್ರಿ. ಏನಾಕ್ಕದ ಅಂದ್ರ ನನಗ 2 ಮಕ್ಳು ತಂದಿದನ್ರಿ ನಾ ಬಾವ ಹೆಂಗಾಗ್ಲಿ ಹೇಳ್ರಿ. ನಿನಗ ಬಾವ ಯಾಕಂದಿನತ್ ಮುಂದ್ ಹೇಳ್ತೀನಿ. ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ಏನತ್ತ? ಹೆಣ್ಣು ಮಕ್ಕಳಿಗೆ 1 ದಿನ ಬರುದದ, 1 ದಿನ ನಿಂದ್ರುದದ, 1 ದಿನ ಹೋಗುದದ ಅಂತ ಹೇಳ್ತೀರಿ. ಹೌದು. 3 ದಿನ ಯಾಕ ಇವ ಮಸ್ತ್ 15 ದಿನ ತಿಂಗಳು ನಿಂದ್ರಲ್ಲ ತವ್ರ ಮನ್ಯಾಗ ನಿಮ್ಗ್ಯಾರು ಬ್ಯಾಡ ಅಂದಾರನ್ರಿ? 15 ದಿನ ತಿಂಗಳು ನಿಂದ್ರಂದೆ. ಹ್ಞೂ ಅನ್ಲಕ್ಕ ನೀ? ಹೌದು. ನಾ 15 ದಿನ ನಿತ್ರ ನೀ ಸುಮ್ಮಿರ್ತಿ? ಇರ್ಲಿವ 1 ತಿಂಗಳು 2 ತಿಂಗಳು 3 ತಿಂಗಳು ನಿಂದ್ರಿ ನಿಮ್ಗೆ ಯಾರು ಬೇಡ ಅನ್ನಲ್ಲ. 3 ತಿಂಗಳು ನಿತ್ರಾರೆ ನೀ ಸುಮ್ಮಿರ್ತಿ? ಇರ್ತೀನಿ. 3 ತಿಂಗಳ ಆದ್ಮ್ಯಾಗ ಏನತ್ತಿರಿ ಗೊತ್ತೈತೇನ? ಏನತ್ತಿರಿವ? ಯವ್ವ ಬಂದ್ ಬಾಳ ದಿನ ಆಗೈತಿ, ನೀ ಏನ್ ಹೋಗಂಗ್ ಕಾಣುವಲ್ಲಿ. ಹೌದು. 4 ರೊಟ್ಟಿ ನಿಮ್ಮ ವೈನಿ ಪದರಾಗ ಕಟ್ಟಿ ಕೊಡ್ತಾಳ. ಹೌದಪ್ಪ ಹೌದು. ಕಟ್ಕೊಂಡ್ ನಿನ್ನ ಗಂಡ ಮನಿ ಹೋಗತ್ತ ನೀವ ಹತ್ತಿರಿ. ಅಕ್ಕ ಅವ್ರ ಯಾಕ ನಾವೇನ್ ನಿಮ್ಗ ಹೋಗತ್ತಂದ ಅನ್ಬೇಕತ್ತ ಅನಾಲಿವ? ಅನ್ಬೇಕತ್ತೇನ ನಂಗಿಲ್ಲ. ಅನಾಲಿವ ಮತ್ತೆ ಯಾಕತಿ? ನಮಗೂ ಹಿಂದ್ರಿ. ಇವಾಗೆಲ್ಲ ನಾನು ಮುಂಚೆ ತರ ಕುತ್ಕೊಂಡು ಅಳೋದು, ಯೋಚನೆ ಮಾಡೋದು ಎಲ್ಲವನ್ನ ಬಿಟ್ಬಿಟ್ಟಿದ್ದೀನಿ. ಏನೇ ಆದ್ರೂ ನೋಡ್ಕೊಳ್ಳೋಣ ಬಿಡು ಅನ್ನೋ ಮನಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀನಿ. ಯಾವ್ದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ತಿಲ್ಲ. ನನ್ನನ್ನ ಅರ್ಥ ಮಾಡ್ಕೊಳ್ಳಿ, ನಾನೇನು ಅಂತ ಅರ್ಥ ಆಗ್ತಿಲ್ವಾ, ಪ್ಲೀಸ್ ನನ್ನ ಜೊತೆ ಇರಿ, ನನ್ನ ಜೊತೆ ಮಾತಾಡಿ, ಈ ತರ ಎಲ್ಲರನ್ನು ಕೇಳೋದನ್ನ ಬಿಟ್ಬಿಟ್ಟಿದ್ದೀನಿ. ಯಾರ ಹತ್ರನೂ ನನಗೇನು ನಿರೀಕ್ಷೆ ಇಲ್ಲ. ಬದುಕು ಹೇಗ್ ಬರ್ತಿದ್ಯೋ ಹಾಗೆ ಸಾಕ್ತಿದ್ದೀನಿ. ಬದುಕಲ್ಲಿ ಸ್ವಲ್ಪ ನೋಡಿದಿನ, ತುಂಬಾ ಅಂದ್ರೆ ತುಂಬಾ ನೋಡ್ಬಿಟ್ಟಿದ್ದೀನಿ, ತುಂಬಾ ಕಲ್ತಿದ್ದೀನಿ. ನಾ ಮುಂದಿನ ಜನ್ಮದಾಗೂ ಇದೇ ಮನೆಗೆ ಸೊಸೆಯಾಗಿ ಬರ್ತೀನಿ. ಹಂಗಾರ ನಾ ಇದೇ ಜನ್ಮದಾಗಿ ಮನಿ ಮಾರಿಬಿಡ್ತಾ. ನಾನಿರೋದೇ ಹೀಗೆ, ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸಲ್ಲ. ಯಾರ ಜೊತೆನೂ ನನ್ ಸ್ವಾರ್ಥಕ್ಕೋಸ್ಕರ ಸಂಬಂಧ ಬೆಳೆಸಲ್ಲ. ಯಾರನ್ನ ನನ್ನವರು ಅನ್ಕೊಂಡಿರ್ತೀನಿ ಅವ್ರ ಬ್ಯಾಡ್ ಟೈಮಲ್ಲೂ ಕೂಡ ಅವ್ರ ಜೊತೆ ನಿಲ್ತೀನಿ. ಯಾರಾದ್ರೂ ನನ್ನ ಅವ್ರ ಕೆಲ್ಸಕ್ಕೆ ಬಳಸ್ಕೊಂಡ್ರು ವಾದ ಮಾಡ್ಲಿಕ್ಕೆ ಹೋಗಲ್ಲ. ನನಗ್ ವಾದ ಮಾಡೋದಕ್ಕಿಂತ ಹೆಚ್ಚು ಸೈಲೆಂಟ್ ಆಗಿರೋದೇ ಇಷ್ಟ ಆಗುತ್ತೆ. ನಾನು ಯಾವಾಗ್ಲೂ ನಂದೇ ಆದಂತ ಪುಟ್ಟ ಪ್ರಪಂಚದಲ್ಲಿ ತೇಲಾಡ್ತಿರ್ತೀನಿ. ಒಂದೊಂದ್ಸಲ ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೇಜಾರಾಗ್ತೀನಿ, ಆದ್ರೆ ಒಂದೊಂದ್ಸಲ ಹರ್ಟ್ ಆಗುವಂತ ಮಾತುಗಳನ್ನು ಕೂಡ ಇಗ್ನೋರ್ ಮಾಡ್ಬಿಡ್ತೀನಿ. ಯಾವ್ದಾದ್ರೂ ಸಣ್ಣ ವಿಷಯಕ್ಕೂ ಕೂಡ ತುಂಬಾ ಖುಷಿ ಪಡ್ತೀನಿ. ನಾನಿರೋದೇ ಹೀಗೆ. ತಪ್ಪು ನಿಂದಲ್ಲಮ್ಮ ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ರೀ ನಮ್ ಲಗ್ನದಾಗ ಎಷ್ಟ್ ತೆಳ್ಳಗಿದ್ರಿ, ಈಗ ಹೆಂಗಾಗಿರ್ ನೋಡ್ರಿ, ಎಷ್ಟು ಹೊಟ್ಟೆ ಬರಾತೈತಿ, ಎಷ್ಟು ದಪ್ಪಾಗಿರಿ. ಈಗ ಹಂಗೇನಿಲ್ಲ, ಎಲ್ಲಾ ನಿಮ್ಮ ಅವ್ನ ಮಾತು ಕೇಳಿದಕ್ಕಾಗೈತ್ ನೋಡಿದ್ದು. ನಮ್ಮ ಅವಂದ ಏನ್ ಮಾತ್ ಕೇಳಿರಿ? ನಮ್ ಲಗ್ನದಾಗ ನಿಮ್ಮ ಅವ್ವ ಹೇಳಿದ್ಲು, ನನ್ನ ಮಗಳು ಏನ ತಪ್ಪು ಮಾಡಿದ್ರು ಹೊಟ್ಟೆ ಹಾಕೋರಿ ಅಂತೇಳಿ ಹಾಕೊಂಡು ಇಷ್ಟು ಹೊಟ್ಟೆ ಬಂದೈತಿ ನೋಡು. ಭಾಗ್ಯಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ವಯಸ್ಸಾಗದ ಎಲ್ಲಿ ಚೆನ್ನಾಗಿದ್ಯಾ? ಕಾಫಿ ಕುಡಿತೀಯ, ಟೀ ಕುಡಿತೀಯ? ನಿಂಗೆ ಯಾವ್ದು ಬರ್ತದೆ? ಉಗ್ಯಕ್ ಬರ್ತದೆ. ಒಂದ್ ಗಾದೆ ಕೇಳಿದೀರಾ? ಸಸ್ಯ ತಿಂದವನು ಸಸ್ಯಾಹಾರಿ, ಮಾಂಸ ತಿನ್ನೋನು ಮಾಂಸಾಹಾರಿ, ಸಮಸ್ಯೆ ಮಾಡ್ಕೊಂಡವನು ಸಂಸಾರಿ. ಅದೇ ನನ್ ಗಂಡ. ಹತ್ತೇನಾದ್ ನಿಮಿಷ ಮಾತಾಡಂಗಿಲ್ಲ ಗಂಡನ ಹತ್ರ. ಮುಖ ಒಳ್ಳೆ ಆಗಲ್ಕಾಯಿ ಮಾಡ್ಕೊಂಡಂಗ್ ಮಾಡ್ಕೊಂತಾರೆ. ನನ್ಗೂ ಬರುತ್ತೆ ಟೈಮು, ನನ್ ತವ್ರ ಮನೆ ಬಗ್ಗೆ ಮಾತಾಡ್ಲಿ. ಹಬ್ಬ ಮಾಡ್ಬಿಡ್ತೀನಿ, ದಸರಾ ಹಬ್ಬ.